ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿಯ ನಕ್ಷೆ ಕಲಿ ದಾರಿ ತಿಳಿ ಅಧ್ಯಾಯದ ಕುರಿತಾದ ಯೋಜನೆ ಆಧಾರಿತ ಕಲಿಕೆಯ ವಿಡಿಯೋ ಮಾರ್ಗದರ್ಶಿಗೆ ನಿಮಗೆ ಸ್ವಾಗತ. ಈ ವಿಡಿಯೋ PBL ಅನ್ನು ಸುಲಭವಾಗಿ ನಿರ್ವಹಿಸಲು ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಕೌಶಲ್ಯಗಳನ್ನು ಹೇಗೆ ಬೆಳೆಸಬೇಕು ಎಂಬುದನ್ನು ನಾವು ಚರ್ಚಿಸಲಿದ್ದೇವೆ. ಜೊತೆಗೆ ದೈನಂದಿನ ಜೀವನದ ಉದಾಹರಣೆಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ ಮತ್ತು ಸಂವಹನದಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ಬೆಳೆಸಲು ಈ PBL ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಸಹ ನಾವು ನೋಡೋಣ. ಈ PBL ಅನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಸಾಧಿಸಲಿರುವ ಕಲಿಕಾ ಫಲಗಳು ಹೀಗಿವೆ. ಈ PBL ದಿಕ್ಕುಗಳನ್ನು ತಿಳಿದುಕೊಳ್ಳುವುದು, ನಿಮ್ಮ ಸುತ್ತಮುತ್ತಲಿನ ಸ್ಥಳಗಳನ್ನು ಗುರುತಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂಬ ಅನ್ವೇಷಕ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಉಂಟುಮಾಡುತ್ತದೆ ಮತ್ತು ಅವರನ್ನು ಗಮನಿಸಲು, ವಿಶ್ಲೇಷಿಸಲು ಮತ್ತು ಪರಿಕಲ್ಪನೆಗಳಿಗೆ ಸಂಬಂಧ ಕಲ್ಪಿಸಲು ಪ್ರೇರೇಪಿಸುತ್ತದೆ. ಇದು ಆರಂಭದಿಂದಲೇ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ನೆರವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೊದಲ ಚಟುವಟಿಕೆಯನ್ನು ತಮ್ಮ ಮನೆಯ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳು ಅಥವಾ ಪ್ರಮುಖ ಅಂಗಡಿಗಳ ದಿಕ್ಕುಗಳನ್ನು ಕಂಡುಹಿಡಿದು ಅವುಗಳನ್ನು ಗುರುತಿಸುತ್ತಾರೆ. ಇದು ವಿದ್ಯಾರ್ಥಿಗಳ ದಿಕ್ಕುಗಳ ಬಗೆಗಿನ ಜ್ಞಾನವನ್ನು ಆಳವಾಗಿಸುತ್ತದೆ. ಚಟುವಟಿಕೆ ಪೂರ್ಣಗೊಳಿಸಿದ ನಂತರ ಸ್ವಾವಲೋಕನ ಪ್ರಶ್ನೆಗಳನ್ನು ಉತ್ತರಿಸುವಾಗ ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ ವೃದ್ಧಿಯಾಗುತ್ತದೆ. ನಂತರ ವಿಸ್ತರಿತ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ದಿಕ್ಕುಗಳನ್ನು ಕಂಡುಹಿಡಿದು ತಮ್ಮ ಮನೆಯ ಸುತ್ತಮುತ್ತಲಿನ ಸ್ಥಳಗಳ ದಿಕ್ಕುಗಳನ್ನು ಗುರುತಿಸುತ್ತಾರೆ. ಇದರಿಂದ ವಿದ್ಯಾರ್ಥಿಗಳ ದಿಕ್ಕುಗಳ ಬಗೆಗಿನ ಜ್ಞಾನ ಹೆಚ್ಚಾಗುವುದರ ಜೊತೆಗೆ ಅವರ ಸೃಜನಶೀಲತೆ ವೃದ್ಧಿಯಾಗುತ್ತದೆ. ಎರಡನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದಿ ಸರಿಯಾಗಿ ಉತ್ತರಿಸಲು ಮಾರ್ಗದರ್ಶನ ನೀಡಬೇಕು. ಅಗತ್ಯವಿದ್ದರೆ ಕಾಂಪಸ್ ಬಳಸಿ ದಾರಿ ಹುಡುಕುವ ಕೆಲವು ವಿಡಿಯೋಗಳನ್ನು ತೋರಿಸಬಹುದು. ಇದರಿಂದ ವಿವಿಧ ಭೌಗೋಳಿಕ ಸ್ಥಳಗಳ ಪರಿಚಯ ನೀಡುತ್ತದೆ ಮತ್ತು ಕಾಂಪಸ್ ಅನ್ನು ಬಳಸಿ ಅಲ್ಲಿ ದಿಕ್ಕುಗಳನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದರ ಅರಿವು ಮೂಡುತ್ತದೆ. ಚಟುವಟಿಕೆ ಮಾಡಿದ ನಂತರ PBLನಲ್ಲಿ ನೀಡಿರುವ ಸ್ವಾವಲೋಕನ ಪ್ರಶ್ನೆಗಳನ್ನು ಉತ್ತರಿಸುವಾಗ ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ ಮತ್ತು ಸಂವಹನ ಕೌಶಲ್ಯವು ಬಲಗೊಳ್ಳುತ್ತದೆ. ಕೊನೆಯಲ್ಲಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅನ್ವೇಷಕ ಪ್ರಶ್ನೆಗೆ ಹಿಂತಿರುಗಿ PBLನಿಂದ ತಾವು ಪಡೆದ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ. ನಿಮಗಾಗಿ ಈ ಪ್ರಶ್ನೆಗೆ ಒಂದು ಮಾದರಿ ಉತ್ತರವನ್ನು ಇಲ್ಲಿ ನೀಡಿದ್ದೇವೆ. ನಾನು ಮಾರ್ಕೆಟ್ ಅಥವಾ ಆಟದ ಮೈದಾನಕ್ಕೆ ಹೋಗಬೇಕಾದರೆ ದಿಕ್ಕುಗಳ ತಿಳುವಳಿಕೆ ಇರುವುದು ಒಳ್ಳೆಯದು. ಇದರಿಂದ ನಾನು ಇತರರ ಮೇಲೆ ಅವಲಂಬಿಸದೆ ಸ್ವತಂತ್ರವಾಗಿ ಸ್ಥಳಗಳನ್ನು ಹುಡುಕಿಕೊಳ್ಳಬಲ್ಲೆ ಮತ್ತು ಇತರರಿಗೆ ದಾರಿ ತೋರಿಸಬಲ್ಲೆ. ಈಗ ಬರುವುದು ನನ್ನ ಕಲ್ಪನೆ, ನನ್ನ ರಚನೆ ವಿಭಾಗ. ಈ ಜಾಗವು ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆ, ಆಲೋಚನೆಗಳು ಮತ್ತು ಪ್ರಶ್ನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ ಮತ್ತು ಅವುಗಳನ್ನು ಅವರ ದೈನಂದಿನ ಜೀವನದೊಂದಿಗೆ ಸಂಬಂಧ ಕಲ್ಪಿಸಲು ಪ್ರೋತ್ಸಾಹಿಸುತ್ತದೆ. ಉದಾಹರಣೆಗೆ, ನಾನು ಪಾರ್ಕಿಗೆ ಹೋದಾಗ ಬೆಳಗ್ಗೆ ಸೂರ್ಯನನ್ನು ನೋಡಿ ಉತ್ತರ ದಿಕ್ಕು ಎಲ್ಲಿದೆ ಎಂದು ಹೇಳಬಲ್ಲೆ. ಕೊನೆಯದಾಗಿ 10 ಸ್ವಮೌಲ್ಯಮಾಪನ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಗತಿಯನ್ನು ಅವಲೋಕಿಸಲು ಸಹಾಯ ಮಾಡುತ್ತದೆ. ಈ ಕಲಿಕಾ ಚಕ್ರವು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬೇಕಾದ 21ನೇ ಶತಮಾನದ ಕೌಶಲ್ಯಗಳನ್ನು ಅವರಿಗೆ ಒದಗಿಸುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾರ್ಗದರ್ಶಿ. ಈ PBL ಕೇವಲ ವಿಜ್ಞಾನದ ಬಗ್ಗೆ ಅಲ್ಲದೆ ವಿದ್ಯಾರ್ಥಿಗೆ ತಾನೊಬ್ಬ ವಿಜ್ಞಾನಿಯಂತೆ ಯೋಚಿಸುವಂತೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯ ಹಲವಾರು ಆಸಕ್ತಿದಾಯಕ ತರಗತಿವಾರು PBLಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಅನ್ವೇಷಿಸಲು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪ್ನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮತ್ತಷ್ಟು PBL ಮಾರ್ಗದರ್ಶಿಗಳನ್ನು ಅನ್ವೇಷಿಸಲು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.